ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶುಕ್ರವಾರದ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಅಂದರೆ ಭಾನುವಾರದವರೆಗೂ ಮಾಡಿರುವಂಥ ಸ್ವಲ್ಪ ವೀಡಿಯೋಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬೆಳಗ್ಗೆ ಎದ್ದು ಯೂಶ್ವಲಾಗಿ ಹಾಲು ಕರೆಯೋದು ಅದೆಲ್ಲ ಇರುತ್ತೆ. ಹಾಗೆ ಮಗನಿಗೂ ಕೂಡ ತಿಂಡಿ ಮಾಡಿ ಕಳಿಸ್ದೆ. ಸೊ ಇವಾಗ ಗುರುವಾರ ಮತ್ತು ಶುಕ್ರವಾರ 2 ದಿನವೂ ವಾರ ಮಾಡೋದ್ರಿಂದ ಗುರುವಾರನೇ ಮನೆ ಹೊರಿಸಿರ್ತೀನಿ. ಸೊ ಮನೆ ಹೊರಿಸೋದೇನು ಇರೋದಿಲ್ಲ ಶುಕ್ರವಾರ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಆಗುತ್ತೆ ಕೆಲಸಗಳು. ಹಾಗೆ ದೀಪನೂ ಕೂಡ ಬೇಗನೂ ಕೂಡ ಹಚ್ಕೊತೀನಿ. ಸೊ ಕೆಲವೊಂದು ಟೈಮಲ್ಲಿ ಗುರುವಾರದ ದಿನ ಸಂಜೆನೇ ಆಗುತ್ತೆ ನಾನು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು. ಇವಾಗ ತಿಂಡಿ ಮಾಡಬೇಕು. ತಿಂಡಿ ಕೂಡ ಮಾಡಿಲ್ಲ, ಅಂದರೆ ನಮಗೆ ರೊಟ್ಟಿನೂ ಹಾಕ್ಕೊಂಡಿಲ್ಲ, ಇವಾಗ ಮಾಡಬೇಕು. ಇವಾಗ ದೇವ್ರ ದೀಪ ಎಲ್ಲ ಹಚ್ಚಿ ಮುಗಿಸ್ಕೊಂಡೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಡೈರೆಕ್ಟಾಗಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಓಕೆ, ದೇವ್ರ ದೀಪ ಹಚ್ಚೋದಕ್ಕೆ ಲೇಟ್ ಆಗುತ್ತೆ. ಹಾಗೆ ತಿಂಡಿನೂ ಕೂಡ ಮಾಡಬೇಕು. ಅಲ್ಲೇ 9 ಗಂಟೆ ಆಯಿತು. ಇವತ್ತು ತರಕಾರಿ ಗೊಜ್ಜು ಮಾಡಿದೆ, ತರಕಾರಿ ಪಲ್ಯ ಮಾಡಿದ್ದೀನಿ. ಹಾಗೆ ರೊಟ್ಟಿ ಮಾಡಿಕೊಟ್ಟಿದ್ದೆ ಬೆಳಗ್ಗೆ ಮಗನಿಗೆ. ಸೊ ಇವಾಗ ನಾವು ರೊಟ್ಟಿ ಹಾಕೊಬೇಕು. ಸೊ ಮನೆಯವರು ಹಸುಗಳೆಲ್ಲ ಇದ್ವಿ ಅಲ್ವಾ, ಅದೆಲ್ಲನೂ ಕೂಡ ಮೈ ತೊಳೆಯೋದೆಲ್ಲ ಮಾಡ್ತಾಯಿದ್ರು. ಸೊ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡಿದ್ದೆ. ಸೊ ಅವರು ಮೈ ತೊಳಿತೀನಿ, ಹಸುಗಳ ಮೈಯೆಲ್ಲ ತೊಳೆಯೋಣ ಅಂತ ಹೇಳಿಬಿಟ್ಟು ಸರ್ವಿಸ್ ಮೋಟ್ರಲ್ಲಿ ತೊಳಿತಾ ಇದ್ರು. ಹೇಗಿದ್ರು ಕರೆಂಟ್ ಬಂದಿದೆ ಅಂತ ಹೇಳಿ. ಓಕೆ, ಇವಾಗ ಅವ್ರು ಬರೋದ್ರೊಳಗೆ ಬೇಗ ರೊಟ್ಟಿ ಹಾಕೋಣ. ಸದ್ಯಕ್ಕೆ 3 ಜನ. ಸೊ ನಮ್ಮ ಮಾವ, ನಾನು ಮತ್ತು ನಮ್ಮ ಯಜಮಾನ್ರು 3 ಜನ ಇವಾಗ ತಿಂಡಿಗೆ. ಸೊ ಬನ್ನಿ ಇವಾಗ ತಿಂಡಿ ಮಾಡೋಣ. ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹೀಗೆ ನೋಡ್ತಾ ಇರಿ, ಕೊನೆಯವರೆಗೂ ಬ್ಲಾಗ್ನ ನೋಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೆಳಗ್ಗೆ 5 ಗಂಟೆಗೆ ಎದ್ದಿರೋದ್ರಿಂದ ಸ್ವಲ್ಪ ನನಗೆ ತುಂಬಾ ಸ್ಟ್ರೈನ್ ಆಗ್ತಾ ಇರುತ್ತೆ, ಸ್ವಲ್ಪ ಅನ್ನೋದಕ್ಕಿಂತ. ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನು ಒಂದು 12ವರೆಗೂ ಕೂಡ ನಾನು ಏನು ಕೆಲಸಗಳಿದೆ ಅಡುಗೆ ಮನೆಯದು ಅದನ್ನು ಪೂರ್ತಿ ಮಾಡ್ಕೊತೀನಿ. ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ಆಮೇಲೆ ಏನಾದ್ರು ಕೆಲಸ ಇದ್ದರೆ ಮಾಡ್ಕೊತೀನಿ. ಇಲ್ಲಾಂದರೆ 1 ಅವರ್ ಅಥವಾ 1.5 ಅವರ್ ನಿದ್ದೆ ಮಾಡಲೇಬೇಕು. ಬಿಕಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಕೈಯಲ್ಲೇ ಹಾಲು ಕರೆಯೋದು. ಇವಾಗ ಹೊಸದು ಒಂದು ಹಸು ಬೇರೆ ತೊಗೊಂಡಿದ್ದೀವಿ, ಅದು ಕೂಡ ಕರು ಹಾಕ್ತು. ನನ್ನ ಬರ್ತಡೇ ದಿನವೇ ಅದು ಕೂಡ ಕರು ಹಾಕಿದ್ದು. ತುಂಬಾ ಅವತ್ತೆಲ್ಲ ಕೆಲಸ ಆಯಿತು. ಬರ್ತಡೇ ವ್ಲಾಗ್ ಅಂತೂ ಏನೂ ಮಾಡಲಿಲ್ಲ. ಬರ್ತಡೇ ದಿನ ಏನಾದ್ರು ಸ್ಪೆಷಲಾಗಿ ಮಾಡಿದರೆ ಅಲ್ವಾ ನಿಮ್ಗೇನಾದ್ರು ವ್ಲಾಗ್ ಹಾಕೋದು. ಸೊ ಅದಕ್ಕೂ ಆಗಲಿಲ್ಲ. ಹಾಗಾಗಿ ಯಾವುದು ವೀಡಿಯೋಗಳು ಇಲ್ಲ ಸದ್ಯಕ್ಕೆ. ಅದು ಹಸು ಕರು ಹಾಕಿದ್ಮೇಲೆ ಎಷ್ಟೆಲ್ಲ ಕೆಲಸ ಇರುತ್ತೆ ಖಂಡಿತ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ. ಅಂದರೆ ಮಾಡಿರೋರಿಗೆ, ಆ ಕೆಲಸಗಳನ್ನೆಲ್ಲ ಮಾಡಿ ಅಭ್ಯಾಸ ಇರೋರಿಗೆ ಅದು ತುಂಬ ರಿಸ್ಕ್ ಅಂತ ಅನಿಸೋದಿಲ್ಲ. ಬಟ್ ನಮಗೆ ಇದು ಫಸ್ಟ್ ಟೈಮು. ಎಲ್ಲ ಹಸುಗಳನ್ನೂ ನಾವು ತೊಗೊಂಡು ಬಂದಿರೋದು ಕರು ಹಾಕಿದ ಮೇಲೇ ಹಾಲು ಕೊಡ್ತಾ ಇರಬೇಕಾದ್ರೆ ಹಸುಗಳನ್ನ ತೊಗೊಂಡು ಬಂದಿದ್ದು. ಇದು ಫಸ್ಟ್ ಟೈಮ್ ಅಪ್ಪ ಏನು ಗಬ್ದ ಹಸು ಅಂತ ಹೇಳಿ ಇಟ್ಕೊಟ್ಟಿದ್ದು. ಇನ್ನೊಂದು ಅದು ತೊಗೊಂಡು ಬಂದು ಒಂದು 25 ಡೇಸ್ಗೇನೋ ಕರು ಹಾಕ್ತು. ತುಂಬ ಕೆಲಸ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಕೆಲಸನೇ ಆಯಿತು. ಹಾಗಾಗಿ ವ್ಲಾಗಂತೂ ಮಾಡೋದಕ್ಕಾಗಲೇ ಇಲ್ಲ. ಹಸುಗಳದ್ದೆಲ್ಲ ಮೇಂಟೈನ್ ಮಾಡಿಕೊಂಡು ಅದರದ್ದು ಹಾಲೆಲ್ಲ ಕರ್ಕೊಂಡು. ಸೊ ನನಗೆ ಒಂದು ಸ್ವಲ್ಪ ಹೊತ್ತಾದರೂ ರೆಸ್ಟ್ ಮಾಡಲೇಬೇಕು. ಬಿಕಾಸ್ ಇವಾಗ ತುಂಬ ಸ್ಟ್ರೆಸ್ ಕೂಡ ಮಾಡ್ಕೊಳ್ಳೋ ಹಾಗಿಲ್ಲ. ಈಗೇನು ಅಂದರೆ ಎಲ್ಲ ಯಾವ ಥರ ಬಾಯ್ಲರ್ ಕೋಳಿ ಥರ ಆಗಿಬಿಟ್ಟಿದ್ದೀವಿ. ನಮ್ಮ ಹೆಲ್ತ್ ಕೂಡ ಅಷ್ಟಕ್ಕಷ್ಟೇ. ಸೊ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ರೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು ಹೆಲ್ತಿಗೆ. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ದೀಪ ಹಚ್ಚಿದ್ಮೇಲೆ ಮಲಗಬಾರ್ದು ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಸೊ ನಮಗೆ ಆರೋಗ್ಯನೂ ಕೂಡ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ನಾನು ಮಧ್ಯಾಹ್ನದ ಮೇಲೆ ನಾನು ಮಲ್ಗೋದಿಲ್ಲ. ಬಿಕಾಸ್ ನನಗೆ ಹೆಡ್ಏಕ್ ಬರುತ್ತೆ. ಅದೇನು ಅಂತ ಗೊತ್ತಿಲ್ಲ, ಅಂದರೆ ನನಗೆ ಮೈಗ್ರೇನ್ ಇದೆ. ಸೊ ಹಾಗಾಗಿ ನಾನು ಊಟ ಆದಮೇಲೆ ನಿದ್ದೆ ಮಾಡೋ ಹಾಗಿಲ್ಲ. ಊಟ ಆದಮೇಲೆ ಏನಾದ್ರು ನಿದ್ದೆ ಮಾಡಿದ್ರೆ ಆಟೋಮೆಟಿಕಲಿ ನನಗೆ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಮಧ್ಯಾಹ್ನದ ಮೇಲೆ ಮಲಗೋದಿಲ್ಲ. ಸೊ ಬೆಳಗ್ಗೆ ಅಂತ ಅಂದರೆ ಒಂದು 10-11 ಗಂಟೆಗೆ ನಾನು ಯಾವತ್ತೂ ಮಲಗಿಲ್ಲ. ಯಾಕಂದರೆ ಅಡುಗೆ ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಳ್ಳೋದೇ 10 ಗಂಟೆ ಆಗುತ್ತೆ. ತಿಂಡಿ ತಿಂದು ಪಾತ್ರೆ ಎಲ್ಲನೂ ತೊಳೆದು ಎಲ್ಲನೂ ಆಚೆಗೆ ಬರೋದ್ರೊಳಗೆ 10:30-11 ಗಂಟೆ ಆಗಿರುತ್ತೆ. ಸೊ ನನಗೆ ಕೆಲಸ ಮಾಡಿ ಸಡನ್ನಾಗಿ ಬಂದು ನಿದ್ದೆ ಮಾಡೋದಕ್ಕೆ ಬರೋದಿಲ್ಲ. ಹಂಗೆ ನಿದ್ದೆನೂ ಬರೋಲ್ಲ ನನಗೆ. ಒಂದು ಅರ್ಧ ಗಂಟೆ ಅಥವಾ 1 ಅವರ್ ನಾನು ಮೊಬೈಲಲ್ಲಿರ್ತೀನಿ. ಸೊ ಮೊಬೈಲಲ್ಲಿ ಅಮ್ಮ ಫೋನ್ ಮಾಡಿದರೆ ಅಮ್ಮನ ಜೊತೆ ಮಾತಾಡಿಕೊಂಡು
ಇಲ್ಲ ಅಂತ ಅಂದರೆ ಮೊಬೈಲಲ್ಲಿ ಯೂಶ್ವಲಿ ಸೋಷಿಯಲ್ ಮೀಡಿಯಾಗಳನ್ನ ನೋಡ್ಕೊಂಡು ಇರ್ತೀನಿ. ಆಮೇಲೆ 12 ಮೇಲೇ ನಾನು ನಿದ್ದೆ ಮಾಡೋದು. ಯಾಕಂದರೆ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಬಿಡ್ತೀನಿ. ಸ್ವಲ್ಪ ಏನಾದ್ರು ಎದ್ದೇಳೋದು ಲೇಟ್ ಆಯಿತು ಅಂತ ಅಂದರೆ ಅಡುಗೆ ಮಾಡಿಬಿಟ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು. ಸೊ ಇಷ್ಟು ನಂದು ದಿನಚರಿಗಳು ನಡೀತಾ ಇರೋದು. ಇವಾಗ ನಾನು ತುಂಬ ಬೆಳಗ್ಗೆ 5 ಗಂಟೆಗೆ ಎದ್ದು ತುಂಬ ಸ್ಟ್ರೆಸ್ ಆಗಿರೋದ್ರಿಂದ ಮಧ್ಯಾಹ್ನ ಅಂದರೆ ಬೆಳಗ್ಗೆ ಹೊತ್ತು 1-2 ಅವರ್ಸ್ ಖಂಡಿತವಾಗ್ಲೂ ನಿದ್ದೆ ಮಾಡ್ತೀನಿ. 2 ಅವರ್ಸ್ ಯಾವತ್ತೂ ಮಾಡಿಲ್ಲ, 1 ಅವರ್ ಅಥವಾ 1.5 ಅವರ್ ಮಾಡ್ತೀನಿ. ಇದು ಭಾನುವಾರದ ವ್ಲಾಗು. ಸೊ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಅಂದರೆ ಹೋದ ವ್ಲಾಗಲ್ಲಿ ಹಾಕಿದ್ದೆ, ಒಂದು ಫ್ಯಾಮಿಲಿದು ಫಂಕ್ಷನ್ ಇದೆ ಗವಿ ರಂಗನಾಥ ದೇವಸ್ಥಾನದಲ್ಲಿ ಅಂತ. ಆ ದೇವಸ್ಥಾನಕ್ಕೆ ನಾವು ಆಲ್ರೆಡಿ 1-2 ಮಂತ್ಸಿಂದ ಹೋಗಬೇಕು ಅಂತ ಅಂದ್ಕೊತಾ ಇದ್ವಿ. ಯಾಕಂದರೆ ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಅಣ್ಕಾಯಿ ಮಾಡಿಸ್ಕೊಂಡು ಹಾಗೆಯೇ ಅಲ್ಲೇ ಕೋಳಿ ಅಥವಾ ಮಟನ್ ಯಾವುದಾದ್ರೂ ಸರಿ ಅದನ್ನು ಮಾಡಿಕೊಂಡು ಬರ್ತೀವಿ. ಅದು ನಮ್ಮ ಆಂಟಿದಿರು, ನಾವು, ಅಮ್ಮ ಎಲ್ಲರೂ ಕೂಡ ರೂಢಿಸ್ಕೊಂಡು ಬಂದಿರುವಂಥದ್ದು. ಸೊ ಈ ಸರಿ ಹೋಗೋಣ ಮಕ್ಳುಗಳು ರಜಾ ಇರೋ ಟೈಮ್ನಲ್ಲೇ ಹೋಗೋಣ ಅಂದ್ಕೊಂಡ್ವಿ. ಎಲ್ಲರದು ಒಂದೊಂದು ಪ್ರಾಬ್ಲಮ್ಮು. ಇನ್ನು ಹೆಣ್ಮಕ್ಳುಗಳದ್ದು ಇದ್ದೇ ಇರುತ್ತೆ, ಡೇಟ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಫೈನಲಿ ಅದು 15 ಡೇಸ್ ಬ್ಯಾಕ್ ಮಾಡ್ಕೊಂಡಿದ್ದು. ಯಾವುದು ನಾನು ರಿಲೇಟಿವ್ಸ್ದು ಯಾವುದೋ ಒಂದು ಫಂಕ್ಷನ್ ಇದೆ, ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದು. ಅದು 15 ಡೇಸ್ ಬ್ಯಾಕು. 15 ಡೇಸ್ ಆದಮೇಲೆ ನಾವು ಇದು ದೇವಸ್ಥಾನಕ್ಕೆ ಅಂತ ಹೇಳಿ ಬಂದಿದ್ದು. ಬೆಳಗ್ಗೆ ಬೇಗನೆ ಆಂಟಿಯವ್ರ ಜೊತೆ ಬಂದೆ. ನಮ್ಮ ಮನೆಯವರು ಯೂಶ್ವಲಿ ಗೊತ್ತಿದೆ ಅಲ್ವಾ, ಹಸುಗಳಿಗೆಲ್ಲ ನೀರು ಕುಡಿಸೋದು, ಇನ್ನು ಅವ್ರ ಅಪ್ಪಂಗೆ ಊಟ ಮಾಡಿಸೋದು, ಅದೆಲ್ಲನೂ ಕೂಡ ಮುಗಿಸ್ಕೊಂಡು ಅವ್ರು ಮಧ್ಯಾಹ್ನದ ಮೇಲೆ ಬರ್ತಾರೆ. ಸೊ ನಾನು ನಮ್ಮ ಆಂಟಿಯವ್ರ ಜೊತೆ ಬಂದೆ. ಸೊ ನಮ್ಮ ಅಮ್ಮವರು ಹಾಗೆ ಬಂದರು. ನಮ್ಮಮ್ಮ ಅಪ್ಪನ ಫ್ಯಾಮಿಲಿಯವ್ರಿಗೆ ಹತ್ರ ಆಗುತ್ತೆ ಗವಿರಂಗನಾಥ ಸ್ವಾಮಿ ದೇವಸ್ಥಾನ, ನಮಗೆ ಸ್ವಲ್ಪ ದೂರ ಆಗುತ್ತೆ. ಸೊ ಬೇಗ ಎಲ್ಲರಿಗೂ ಕೂಡ ಹಾಲು ಕರೆಯೋ ಹಸುಗಳಿದೆ, ಆಂಟಿದಿರಿಬ್ರಿಗೂ ಕೂಡ, ಆಮೇಲೆ ಅಪ್ಪಂಗೂ ಕೂಡ. ಅಪ್ಪ ಒಬ್ಬರೇ ಇವಾಗ ಸದ್ಯಕ್ಕೆ ಮಿಷಿನ್ ಇಟ್ಟಿರೋದು. ನಾವು ಆಂಟಿದಿರು ಯಾರೂ ಕೂಡ ಮಿಷಿನ್ ಇಟ್ಟಲ್ಲ, ಎಲ್ಲರೂ ಕೂಡ ಕೈಯಲ್ಲೇ ಕರಿಬೇಕು. ಸೊ ಹಾಗಾಗಿ ಬೇಗನೆ 5 ಗಂಟೆ ಒಳಗೆಲ್ಲ ನಾವು ಮನೆಗೆ ಸೇರಬೇಕು. ಬೇಗ ಅಡುಗೆ ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ಅಪ್ಪ ಸೌದೆ ತೊಗೊಂಡು ಬಂದಿದ್ದಾರೆ. ಸೌದೆ ಒಲೆ ಊಟ ಮಾಡಬೇಕು. ಸೊ ಚೆನ್ನಾಗಿರುತ್ತೆ. ಅಂದರೆ ನಾಟಿ ಕೋಳಿನೂ ಕೂಡ ತೊಗೊಂಡು ಬಂದಿದ್ವಿ, ಹಾಗೆ ನಾನ್ ವೆಜ್ ಅಂದರೆ ಮಟನ್ನು ಕೂಡ ಇತ್ತು. ಇನ್ನೇನು ಮಾಡೋದಕ್ಕಾಗತ್ತೆ, ಓಕೆ ಅಂತ ಹೇಳಿಬಿಟ್ಟು ಒಲೆನಲ್ಲೇ ಮಾಡ್ಕೊತಾ ಇದ್ವಿ. ಅವರು ಮಟನ್ ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೇಳಿ ಹೋಗಿದ್ರು. ಅವ್ರು ಬರೋದ್ರೊಳಗೆ ಅನ್ನ ಮುದ್ದೆ ಮಾಡ್ಕೊಳ್ಳೋಣ, ಮತ್ತು ಒಗ್ಗರಣೆ ಇದೆಲ್ಲ ಫ್ರೈ ಮಾಡಿ ಇಟ್ಬಿಟ್ರೆ ಬರ್ತಿದ್ದ ಹಾಗೇ ಅದಕ್ಕೆ ಮಟನ್ನೆಲ್ಲ ಹಾಕ್ಬಿಟ್ಟು ಬೇಗ ಮಾಡ್ಕೋಬೋದು ಅಂತ. ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಇವತ್ತು ಬಿಟ್ಟು ಮಳೆ ಬರ್ತಾನೆ ಇತ್ತು ಮಳೆ. ಸೊ ಏನು ಮಾಡೋದಕ್ಕಾಗಲ್ಲ. ಅದು ಅಲ್ಲದೆ ಒಲೆ ಬೇರೆ. ಸದ್ಯಕ್ಕೆ ಮಳೆ ಬರದೇ ಇರಲಪ್ಪ. ನಾವು ದೇವಸ್ಥಾನಕ್ಕೆ ಬರ್ತಿದ್ದ ಹಾಗೇ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಗಟ್ಟಿಯಾಗೆ ಸ್ಟಾರ್ಟ್ ಆಯಿತು ಸದ್ಯಕ್ಕೆ, ಆಮೇಲೆ ನಿಂತು ಹೋಯಿತು. ಸ್ವಲ್ಪ ಬಿಸಿಲು ಬರೋದು, ಮೋಡ ಆಗೋದು, ಈ ರೀತಿಯೇ ಆಗ್ತಾಯಿತ್ತು. ಮಾತ್ರ ತುಂಬ ಗಾಳಿ ಇರ್ತಿತ್ತು. ಈ ಗಾಳಿ ಒಳಗೆ ಒಲೆ ಅಡುಗೆ ಮಾಡೋದಿದೆ ಅಲ್ಲ, ಚೆನ್ನಾಗಿರುತ್ತೆ. ಅಂದರೆ ಒಂದು ಸರಿ ಉರಿ ಚೆನ್ನಾಗಿ ಅಂದರೆ ಅದು ಎಲ್ಲ ಕೆಂಡ ಆಗಿಬಿಟ್ರೆ ಸೌದೆಗಳು ತುಂಬಾ ಚೆನ್ನಾಗಿರುತ್ತೆ. ಬಟ್ ಅದನ್ನು ಸ್ಟಾರ್ಟಿಂಗ್ ನಾನು ನನ್ನ ತಂಗಿ ಇಬ್ಬರೇ ಅದನ್ನು ಹೊಡ್ಕೊಂಡು ಕೂತಿದ್ವಿ. ಆಂಟಿದಿರೆಲ್ಲ ನೀರು ತೊಗೊಂಡು ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಸೊ ಅವಳು ನಾನು ಸ್ವಲ್ಪನೇ ಹೊಡ್ಕೊಂಡು ಕೂತಿದ್ವಿ. ಸೊ ಫೈನಲಿ ಊಟ ಎಲ್ಲ ಆಗಿ ಎಡೆ ಎಲ್ಲ ಇಟ್ಟು ನಾವು ಕೂಡ ಊಟ ಮಾಡಿದ್ವಿ. ಊಟ ಮಾಡೋ ಟೈಮ್ಗೆ ಅಪ್ಪನ ತಮ್ಮಂದಿರೆಲ್ಲ ಬಂದರು. ಸೊ ಹಾಗಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ನಮ್ಮದೇ ಮಾತುಗಳು. ಹಾಗೆ ಅಪ್ಪವರೆಲ್ಲರೂ ಕೂಡ ಹೊರಟಿದ್ವಿ. ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಆಯಿತು. ಕರೆಕ್ಟಾಗಿ 4 ಗಂಟೆಗೆ ಬಿಟ್ವಿ. ಅಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಫೈನಲಿ ನಮ್ಮ ಪಾಪಕ್ಕೂ ಬಾಯ್ ಹೇಳಿಬಿಟ್ಟು ನಾವು ಕೂಡ ಹೊರಟ್ವಿ. ನಮ್ಮ ಜೊತೆ ನಮ್ಮ ಅಂಕಲ್ ಕೂಡ ಬಂದರು. ಇನ್ನು ಈ ಆಂಟಿ ಮತ್ತು ಇನ್ನೊಬ್ಬರು ಆಂಟಿ ಇದ್ದಾರೆ. ಸೊ ಅವ್ರದ್ದು ಕಾರಿದೆ, ಅವ್ರ ಜೊತೆಗೆ ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅವ್ರ ಜೊತೆಗೆ ಬಿಟ್ಬಿಟ್ಟು ನಾವು ಮಾತ್ರ ಬಂದ್ವಿ. ಬಿಕಾಸ್ ನಮ್ಮದು 4 ಹಸು ಹಾಲು ಕರೆಯೋದು, ಅವ್ರದ್ದೆಲ್ಲ ಒಂದೊಂದೇ ಹಸು ಇರೋದು ಹಾಲು ಕರೆಯೋದಕ್ಕೆ. ನಮ್ಮದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ನಿಂತ್ಕೊಳ್ಳೇ ಇಲ್ಲ. ಸರಿ ನೀವು ನಿಧಾನಕ್ಕೆ ಬನ್ನಿ ಅಂದ್ಬಿಟ್ಟು ಫಟಾಫಟ್ ಅಂತ ಹೇಳಿ ಹೊರಟೋದ್ವಿ. ಸೊ ಒಂಥರ ತುಂಬಾ ಲಾಂಗ್ ಟೈಮ್ ಆದಮೇಲೆ ತುಂಬ ಖುಷಿಯಾಗಿದ್ವಿ. ಒಂಥರ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಿಂದ ಅಲ್ಲಿ ಎಲ್ಲ ಕೂಡ ಮುಗಿಸ್ಕೊಂಡ್ವಿ. ನೆಮ್ಮದಿಯಾಗೂ ಕೂಡ ಊಟ ಮಾಡಿದ್ವಿ. ದೇವ್ರ ಪೂಜೆನೂ ಕೂಡ ತುಂಬ ಚೆನ್ನಾಗಿ ಆಯಿತು. ಸೊ ಎಲ್ಲರದ್ದು ಕೂಡ ಹಸುಗಳಿದ್ದಿದ್ದರಿಂದ ಈ ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ಪ್ರತಿಯೊಂದಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ದೇವಸ್ಥಾನಕ್ಕೆ ಹೋಗಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಷ್ಟು ಪವರ್ಫುಲ್ ದೇವರು ಅಂತ ಹೇಳಿ.
ಸೊ ನಮ್ಮದು ಕೂಡ ಹಸುಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಇನ್ನು ಊರಿಗೆ ಹೊರಟ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ಏನು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಹೋಗಲಿಲ್ಲ. ಖಂಡಿತ ಈ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನು 2 ಡೇಸ್ಗೆ ಒಂದ್ಸರಿ ವ್ಲಾಗ್ನ ಹಾಕ್ಕೊಂಡು ಹೋಗ್ತೀನಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಸೊ ಓಕೆ, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.